ಈಗಾಗಲೇ ಕುರ್ಚಿ ಕಿತ್ತಾಟದ ಮಧ್ಯೆ ಬೆಳಗಾವಿಯಲ್ಲೂ ಡಿನ್ನರ್ ಪಾಲಿಟಿಕ್ಸ್ ಶುರುವಾಗಿದೆ. ಹೌದು, ಈಗ ಸಾಕಷ್ಟು ಕುರ್ಚಿ ಕಿತ್ತಾಟಗಳನ್ನು ನಾವು ಗಮನಿಸ್ತಾ ಇದ್ವಿ. ಅದರ ಜೊತೆಗೆ ಮಾಜಿ ಶಾಸಕ ಫಿರೋಜ್ ಶೇಟ್ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಅಹಿಂದ ನಾಯಕರ ಜೊತೆ ಸಿದ್ದು ಡಿನ್ನರ್ ಮೀಟಿಂಗ್ ಅನ್ನ ಶುರು ಮಾಡಿದ್ದಾರೆ. ಕುರ್ಚಿ ಕಿತ್ತಾಟದ ಮಧ್ಯೆ ಇದೀಗ ಡಿನ್ನರ್ ಪಾಲಿಟಿಕ್ಸ್. ಮಾಜಿ ಶಾಸಕ ಫಿರೋಜ್ ಶೇಟ್ ಮನೆಯಲ್ಲಿ ಡಿನ್ನರ್ ಪಾಲಿಟಿಕ್ಸ್. ಅಹಿಂದ ನಾಯಕರ ಜೊತೆ ಸಿಎಂ ಸಿದ್ದು ಡಿನ್ನರ್ ಮೀಟಿಂಗ್. ಬೆಳಗಾವಿಯ ಟಿವಿ ಸೆಂಟರ್ನಲ್ಲಿರುವ ಫಿರೋಜ್ ಸೇಠ್ ಮನೆಯಲ್ಲಿ ಡಿನ್ನರ್ ಮೀಟಿಂಗ್ ಅನ್ನ ಮಾಡಿದ್ದಾರೆ. ಸಿದ್ದರಾಮಯ್ಯ, ಸ್ಪೀಕರ್ ಯುಟಿ ಖಾದರ್, ಜಮೀರ್ ಅಹಮದ್ ಸೇರಿ ಬೈರತಿ ಸುರೇಶ್, ಸಲೀಂ ಅಹಮದ್ ಸೇರಿ ಹಲವರು ಭಾಗಿಯಾಗಿದ್ರು ಈ ಡಿನ್ನರ್ ಅಲ್ಲಿ. ಭೋಜನಕ್ಕೆ ತರಹೇವಾರು ಮೀನಿನ ಊಟ, ಅದ್ರ ಜೊತೆಗೆ ಮಟನ್ ಚಾಪ್ಸ್, ಮಟನ್ ಬಿರಿಯಾನಿ ಸೇರಿ 30ಕ್ಕೂ ಹೆಚ್ಚು ಖಾದ್ಯಗಳು ಇತ್ತು. ಅಹಿಂದ ನಾಯಕರು ಡಿನ್ನರ್ ಪಾಲಿಟಿಕ್ಸ್ ಮಾಡಿದ್ರೆ ಇದೀಗ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಮತ್ತೊಂದು ಕಡೆ ವಾಲ್ಮೀಕಿ ಶಾಸಕರು ಪ್ರತ್ಯೇಕ ಸಭೆಯನ್ನ ಕೂಡ ನಡೆಸಿದ್ದಾರೆ. ಒಂದ್ ಕಡೆ ಡಿನ್ನರ್ ಪಾಲಿಟಿಕ್ಸ್ ಆದ್ರೆ ಮತ್ತೊಂದು ಕಡೆ ಪ್ರತ್ಯೇಕ ಸಭೆ. ನಗರದ ಖಾಸಗಿ ಹೋಟೆಲ್ನಲ್ಲಿರುವ ಸಚಿವ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ನಡೆದಿರುವಂತಹ ಸಭೆ ಅದು. ಶಾಸಕರಾದ ಕಂಪ್ಲಿ ಗಣೇಶ್, ಚಳ್ಳಕೆರೆ ರಘು, ಬಸನಗೌಡ ತುರುವಿಹಾಳ್, ಬಸನಗೌಡ ದದ್ದಲ್, ವಾಲ್ಮೀಕಿ ಪೀಠದ ಪ್ರಸನ್ನಾನಂದಪುರಿ ಸ್ವಾಮಿಗಳು ಕುರ್ಚಿ ಕಿತ್ತಾಟದ ಮಧ್ಯೆ ಇದೀಗ ಡಿನ್ನರ್ ಪಾಲಿಟಿಕ್ಸ್ ಕೂಡ ಶುರುವಾಗಿದೆ. ಎಸ್ ಸರ್, ನಾವು ಗಮನಿಸ್ತಾ ಇದ್ವಿ ಈಗ ಎಷ್ಟರ ಮಟ್ಟಿಗೆ ಚರ್ಚೆ ಆಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಸಿಎಂ ಆಗ್ತಾರಾ ಅನ್ನುವಂಥ ಪ್ರಶ್ನೆಗಳು ಸಾಕಷ್ಟು ಬಾರಿ ಚರ್ಚೆ ಆಗಿತ್ತು. ಅದೇ ರೀತಿಯಾಗಿ ಇದೀಗ ಪ್ರತಿಯೊಂದು ಕೂಡ ಒಂದು ಕಡೆ ಡಿ.ಕೆ. ಶಿವಕುಮಾರ್ ಬೆಂಬಲಿಗರಾಗಿರ್ಬೋದು, ಮತ್ತೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರಾಗಿರ್ಬೋದು, ಎಲ್ಲರೂ ಕೂಡ ಡಿ.ಕೆ. ಶಿವಕುಮಾರ್ ಸಿಎಂ ಆಗಬೇಕು, ಇಲ್ಲ ಸಿದ್ದರಾಮಯ್ಯ ಅವರೇ ಸಿಎಂ ಆಗಿ ಮುಂದುವರಿಬೇಕು, ಈ ರೀತಿಯಾದಂಥ ಚರ್ಚೆಗಳು ಸಾಕಷ್ಟು ಗ್ರಾಸವಾಗಿದೆ. ಅದ್ರ ಮಧ್ಯೆ ಈ ಮೀಟಿಂಗ್ಗಳು, ಈ ಡಿನ್ನರ್ಗಳು ಏನಿದಾವೋ, ಈ ಡಿನ್ನರ್ ಪಾಲಿಟಿಕ್ಸ್ ಮತ್ತಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕ್ತಾ ಇದೆ. ನೋಡಿ, ನಾವು ಗಮನಿಸ್ತೀವಿ ಈ ಒಂದು ಬೆಳಗಾವಿ ಅಧಿವೇಶನ ಅಥವಾ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಅಂತ ಅಂದರೆ ಏನೇನೋ ಉತ್ತರ ಕರ್ನಾಟಕ ಭಾಗಕ್ಕೆ ಪೂರಕವಾಗುವಂತಹ ಎಷ್ಟೋ ಕೆಲಸಗಳ ಜೊತೆಗೆ ಅಲ್ಲಿ ಮೀಟಿಂಗನ್ನು ಮಾಡ್ತಾರೆ, ಅದ್ರ ಬಗ್ಗೆ ಚರ್ಚೆಗಳು ನಡೀತಾವೆ ಅಂತ. ಆದರೆ ಈ ಏನು ದೊಡ್ಡ ದೊಡ್ಡ ಮಂದಿ ಇರುತ್ತಲ್ಲ, ಇದು ಗಮನಿಸೋದು ಎಲ್ಲಿ ಯಾವ ರೀತಿಯಾದಂಥ ಖಾದ್ಯಗಳು ಸಿಗುತ್ತೆ, ಎಲ್ಲಿ ನಮ್ಮ ಪಾಲಿಟಿಕ್ಸ್ಗಳನ್ನು ಅಲ್ಲಿ ಬೆಳೆಸ್ಕೋಬೋದು, ಎಲ್ಲಿ ಏನು ಮಾಡ್ಬೋದು, ನಮ್ಮ ಕುರ್ಚಿ ಗಟ್ಟಿಯಾಗಿರಬೇಕು ಅಂತ ಅಂದರೆ ಯಾವ ರೀತಿಯಾದಂಥ ಮೀಟಿಂಗ್ಗಳನ್ನ ಮಾಡಬೇಕು, ಇದ್ರ ಬಗ್ಗೆ ಅವರ ಒಂದು ಚಿಂತನೆ ಇರುತ್ತೆ. ಈಗ ಇದೇನು ಫಿರೋಜ್ ಸೇಠ್ ಅವರ ಮನೆಯಲ್ಲಿ ನಡೆದಂಥ ಡಿನ್ನರ್ ಪಾಲಿಟಿಕ್ಸ್ ಇದೆಯೋ, ಇಲ್ಲಿ ಜಮೀರ್ ಅಹಮದ್ ಆಗಿರ್ಬೋದು, ಅಹಿಂದ ನಾಯಕರ ಜೊತೆ ಸಿಎಂ ಸಿದ್ದು ಕೂಡ ಡಿನ್ನರ್ ಮೀಟಿಂಗನ್ನು ಮಾಡಿದ್ದಾರೆ. ಇದೆಲ್ಲವೂ ಒಂದು ರೀತಿಯಾಗಿ ಸಾಕಷ್ಟು ಚರ್ಚೆಗೆ ಗ್ರಾಸವಾಗುತ್ತೆ. ಫಿರೋಜ್ ಸೇಠ್ ಮನೆಯಲ್ಲಿ ನಡೆದಿದ್ದಂಥ ಡಿನ್ನರ್ ಮೀಟಿಂಗ್ ಇದು. ಕುರ್ಚಿ ಕಿತ್ತಾಟದ ಮಧ್ಯೆ ಬೆಳಗಾವಿಯಲ್ಲಿ ನಡೆದಿದ್ದಂಥ ಡಿನ್ನರ್ ಪಾಲಿಟಿಕ್ಸ್. ಈ ಒಂದು ಡಿನ್ನರಲ್ಲಿ ಸ್ಪೀಕರ್ ಯುಟಿ ಖಾದರ್, ಜಮೀರ್ ಅಹಮದ್, ಬೈರತಿ ಸುರೇಶ್, ಸಲೀಂ ಅಹಮದ್ ಸೇರಿ ಹಲವರು ಕೂಡ ಭಾಗಿಯಾಗಿದ್ದರು. ನಾನಾ ಥರದಂಥ ತರಹೇವಾರಿ ಖಾದ್ಯಗಳು ಕೂಡ ಇತ್ತು. ಮಟನ್ ಚಾಸ್, ಮಟನ್ ಬಿರಿಯಾನಿ ಸೇರಿ 30ಕ್ಕೂ ಹೆಚ್ಚು ಖಾದ್ಯಗಳು ಅಲ್ಲಿ ಇತ್ತು. ಯಾವ್ದು ಏನಾದರೂ ಆಗಿ ಹೋಗ್ಲಿ, ಯಾರು ಹೆಂಗಾದರೂ ಬಡ್ದಾಡ್ಕೊಂಡು ಹೋಗ್ಲಿ, ಆದರೆ ನಾವು ಮಾತ್ರ ಆರಾಮಾಗಿ ತರಹೇವಾರು ಖಾದ್ಯಗಳನ್ನ ಸೇವಿಸ್ಕೊಂಡು ಮೀಟಿಂಗ್ ಮಾಡಿಕೊಂಡು ನಮ್ಮ ಕುರ್ಚಿಯನ್ನು ಎಲ್ಲಿ ಗಟ್ಟಿಯಾಗಿ ಇಟ್ಕೋಬೇಕೋ, ಯಾವ ರೀತಿಯಾದಂಥ ಮತ್ತೆ ಅದಕ್ಕೆ ಒಂದು ಪ್ಲ್ಯಾನ್ಗಳನ್ನು ಮಾಡ್ಕೋಬೇಕು, ಇದ್ರ ಬಗ್ಗೆ ಮಾತ್ರ ನಮ್ಮ ನಾಯಕರ ನಿಲುವಿರುತ್ತೆ, ನಮ್ಮ ನಾಯಕರ ಚಿಂತನೆ ಇರುತ್ತೆ. ಜನ ಏನಾದರೂ ಬಡ್ದಾಡ್ಕೊಂಡು ಹೋಗಲಿ, ಕರ್ನಾಟಕದ ಜನತೆಗೆ ಎಷ್ಟು ಕನ್ಫ್ಯೂಸ್ ಮಾಡ್ತಾ ಇದ್ದಾರೆ ಅಂತ ಅಂದರೆ ಈ ಒಂದು ನಾಯಕರು ಒಂದು ರೀತಿಯಾಗಿ ಡಿ.ಕೆ. ಶಿವಕುಮಾರ್ ಆಯಿತು, ಈಗ 1.5 ವರ್ಷ ಪೂರೈಸಿದ್ರು, ಅದಾದಮೇಲೆ 2.5 ವರ್ಷ ಪೂರೈಸಿದ್ರು, ಇದಾದಮೇಲೆ ಡಿ.ಕೆ. ಶಿವಕುಮಾರೇ ಸಿಎಂ ಅನ್ನುವಂಥ ಚರ್ಚೆಗಳು ಸಾಕಷ್ಟು ಗ್ರಾಸವಾಗಿತ್ತು. ಇದ್ರ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ಮಾತನಾಡಿದರು ಆ ಸಂದರ್ಭದಲ್ಲಿ. ಆದರೆ ಈಗ ದಿನಗಳು ಕಳೀತಾ ಹೋದಂತೆ, ದಿನಗಳು ಮುಂದುವರ್ತಾ ಹೋದಂತೆ ಈಗ ಅದೆಲ್ಲವೂ ಕೂಡ ಬಂದಾಗಿ ಈ ಕಡೆ ಡಿ.ಕೆ. ಶಿವಕುಮಾರ್ ಒಂದು ಹೇಳಿಕೆಯನ್ನು ಕೊಡ್ತಾರೆ, ಈ ಕಡೆ ಸಿಎಂ ಸಿದ್ದರಾಮಯ್ಯ ಅವರು ಒಂದು ಹೇಳಿಕೆಯನ್ನು ಕೊಡ್ತಾರೆ. ಇದ್ರ ಮಧ್ಯೆ ಈ ಮೀಟಿಂಗ್ಗಳು ಬೇರೆ. ಸಿಎಂ ಸಿದ್ದರಾಮಯ್ಯ ಅವರ ಬೆಂಬಲಿಗರು ಅವರು ಒಂದು ರೀತಿಯಾಗಿ ಇಲ್ಲ, ಸಿಎಂ ಸಿದ್ದರಾಮಯ್ಯ ಅವರೇ 5 ವರ್ಷ ಪೂರೈಸಬೇಕು, ಅಹಿಂದ ನಾಯಕ, ನಮಗೆಲ್ಲ ಅವರು ಸಿಎಂ ಸಿದ್ದರಾಮಯ್ಯ ಹೋದ್ರು ಅಂತ ಅಂದರೆ ನಮ್ಮ ಕೈ ಖಾಲಿ ಆಗುತ್ತೆ, ನಮ್ಮ ಕುರ್ಚಿಗೂ ಎಲ್ಲಿ ಧಕ್ಕೆ ಬಂದ್ಬಿಡುತ್ತೋ ಅನ್ನೋವಂಥ
ಸಾಕಷ್ಟು ಚರ್ಚೆಗಳು ಇಲ್ಲಿ ನಡೀತಾ ಇದ್ದಾವೆ. ಅದರ ಮಧ್ಯೆ ಈ ಒಂದು ಡಿನ್ನರ್ ಪಾಲಿಟಿಕ್ಸ್ ಮತ್ತಷ್ಟು ಕ್ಯೂರಿಯಾಸಿಟಿಯನ್ನ ಹುಟ್ಟಿ ಹಾಕಿದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.